ನಮಸ್ಕಾರ. ನನ್ನ ಹೆಸರು ಸಂಜೀವ್ ಕೊಬ್ಬರ್ ಅಂತ, ವೆಸ್ಟೀಸಲ್ಲಿ ಸಿಲ್ವರ್ ಡೈರೆಕ್ಟ್ರು. ಏನಪ್ಪ ಅಂದರೆ ಬೆಳಗಾಂ ಡಿಸ್ಟಿಕ್ಕು ಅಥಣಿ ತಾಲೂಕು ಒಂದು ಸೇಗುಣಸಿ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ರೈತರಿಗೆ ನಮ್ಮ ವೆಸ್ಟೀಸ್ ಗೊಬ್ಬರವನ್ನು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಇವತ್ತು ಯೂಸ್ ಮಾಡಿದ್ದಾರೆ. ಅದೇ ರೈತರ ಹೊಲಕ್ಕೆ ನಾನು ಭೇಟಿ ಕೊಡೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇವತ್ತು ನೋಡಿ ಆ ರೈತ ಬಂಧುಗಳೇ, ಇಲ್ಲಿ ರೈತರು ಏನಪ್ಪ ಅಂದರೆ 1 ಡೋಸನ್ನು ಬಂದು ಅಗ್ರಿ ಗ್ರ್ಯಾನ್ಯುಲ್ಸನ್ನು ಗೊಬ್ಬರನ ಬಳಸಿದ್ದಾರೆ. ಅಗ್ರಿ ಹ್ಯೂಮಿಕ್ ಗ್ರ್ಯಾನ್ಯುಲ್ಸ್ ಅಂತ, ಇದು ಎಕರೆಗೆ 2 ಪಾಕೆಟ್ ಅಂತೆ ಬಳಸಿದ್ದಾರೆ. ಆದರೆ ಇವತ್ತು ಆ ರೈತರನ್ನ ಕೇಳೋಣ, ಅವ್ರ ಹೆಸರೇನು ಕೇಳೋಣ, ಯಾವ ಥರ ರಿಸಲ್ಟ್ ಬಂದಿದೆ ಅಂತ ಕೇಳೋಣ. ಎಸ್ ಸರ್, ತಮ್ಮ ಹೆಸರು? ಜೋರಾಗಿ ಮಾತಾಡಿ. ಮಹಾಂತೇಶ್ ರೌಸಾಬ್ ಪಾಟೀಲ್ ಅಂತ. ಸರ್, ಇವತ್ತು ನೀವು ಅಗ್ರಿ ನಮ್ಮ ವೆಸ್ಟೀಸ್ ಕಂಪ್ನಿ ಗೊಬ್ಬರನ ಯೂಸ್ ಮಾಡಿದ್ರಿ, ಆದರೆ ಇವತ್ತು ಯಾವ ಥರ ರಿಸಲ್ಟ್ ಅನಿಸ್ತಾ ಇದೆ ಸರ್ ನಿಮಗೆ? ಕಬ್ಬ ಕಲರ್ ಹೊಡೋದು ಸರ್, ಒಂದು 25 ಹಾಂ ಮರಿನೂ ಹೊಡವ್ರು ಸರ್. ಮರಿ ಚಲೋ ಹೊಡೆದಾರ. ಮೊದಲು ಹೊಡೆದಲ್ಲ ಸರ್, ಒಂದೇ ಜೇಟ್ ಹತ್ರ ಈಗ ಚಲೋ ಹೊಡೆದಾರ ಮರಿ. ಕಬ್ಬು ಕಲರ್ ಹೊಡೋದ್ರಿ ಹಿರಿದು ಹೋಗುತ್ತೆ ಸರ್. ಕಬ್ಬು ಕಲರ್ ಕೂಡ ಹಿಡಿದಿದೆ ಮತ್ತು ಕಬ್ಬು ಕೂಡ ಏನಪ್ಪ ಅಂದರೆ ಹಿಡಿದು ಕೂಡ ಇದ್ದಿದೆ ಅಂತ ಹೇಳ್ತಾ ಇದ್ದಾರೆ ರೈತರು. ಅದೇ ರೀತಿಗೆ ಮರಿ ಕೂಡ ಸರ್ ಯಾವ ರೀತಿ ಹೊಡೆದಿದೆ? ಇದು ಮರಿನೂ ಒಂದು 25 ಹೊಡವ್ರು ಸರ್. ಮರಿ ಒಂದು 25 ಹೊಡೆದಿದೆ ಅಂತ ಹೇಳ್ತಾ ಇದ್ದಾರೆ ರೈತರು. ಇವಾಗ ನೋಡಿ ರೈತ ಬಂಧುಗಳೇ, ನೋಡಿ ಯಾವ ಥರ ಮರಿ ಹೊಡೆದಿದೆ ಅನ್ನೋದು ಆ ಕ್ಯಾಮ್ರಾದಲ್ಲಿ ಕೂಡ ನೋಡಿ ಕಾಣಿಸ್ತಾ ಇದೆ. ಚೆನ್ನಾಗಿ ಮರಿ ಕೂಡ ಹೊಡೆದಿದೆ. ಅದೇ ರೀತಿಯಾಗಿ ಕಬ್ಬು ಕೂಡ ನೋಡ್ಬೋದು. ಮೇಲ್ಗಡೆ ಕಬ್ಬು ಕೂಡ ನೋಡ್ಬೇಕು, ಚೆನ್ನಾಗಿ ಕೂಡ ಗ್ರೋತ್ ಕೂಡ ಕಾಣ್ತಾ ಇದೆ ಕಬ್ಬು ಕೂಡ. ಅದೇ ರೀತಿಯಾಗಿ ಸಾಕು. ಎಸ್, ಮತ್ತೊಂದು ಏನಪ್ಪಾ ಅಂದ್ರೆ ರೈತ ಬಂಧುಗಳೇ, ನಮ್ಮ ಅಥಣಿ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ನಾನು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಈ ಆರ್ಗ್ಯಾನಿಕ್ ಗೊಬ್ಬರಗಳನ್ನ, ವೆಸ್ಟೀಸ್ ಗೊಬ್ಬರವನ್ನ ಪ್ರತಿಯೊಬ್ಬರು ಎಲ್ಲರೂ ಯೂಸ್ ಮಾಡಂತ ಹೇಳಿ ನನ್ನೊಂದು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಬೆಳೆ ಮತ್ತೆ ಜಮೀನು ಕೂಡ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳಿ ನಾನು ಇಷ್ಟು ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ರೈತ ಬಂಧುಗಳೇ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್.